ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಅಂದರೆ ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಗೋಯಿಂಗ್ ಅಂತ. ಅದಕ್ಕೆ ನಾವು ಆನ್ಸರ್ ಮಾಡಬೇಕು ಐ ಆಮ್ ಗೋಯಿಂಗ್ ಟು ಕಾಲೇಜ್. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ನೀವು ಹೇಗಿದ್ದೀರಾ? ಹೌ ಆರ್ ಯು? ನಾವು ಆನ್ಸರ್ ಮಾಡಬೇಕು ಐ ಆಮ್ ಫೈನ್, ಐ ಆಮ್ ಗುಡ್. ನಾನು ಚೆನ್ನಾಗಿದ್ದೇನೆ. ನೀನು ಬರುತ್ತಿದ್ದೀಯಾ? ಆರ್ ಯು ಕಮಿಂಗ್ ಅಂತ ಆನ್ಸರ್ ಮಾಡಬೇಕು. ಎಸ್, ಐ ಆಮ್ ಕಮಿಂಗ್. ಹೌದು, ನಾನು ಬರುತ್ತಿದ್ದೇನೆ. ನಿಮ್ಮ ಬಳಿ ಎಷ್ಟು ಹಣವಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಆನ್ಸರ್ ಐ ಹ್ಯಾವ್ 500 rupees. ನನ್ನ ಬಳಿ 500 ರೂಪಾಯಿ ಇದೆ ಅಂತ ಆನ್ಸರ್ ಮಾಡಬೇಕು. ಎಲ್ಲ ಹೇಗಿದೆ? ಹೌ ಈಸ್ ಎವ್ರಿಥಿಂಗ್? ಎವ್ರಿಥಿಂಗ್ ಈಸ್ ಫೈನ್. ಎಲ್ಲವೂ ಚೆನ್ನಾಗಿದೆ. ನೀವು ಎಲ್ಲಿನವರು? ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಕರ್ನಾಟಕ. ನಾನು ಕರ್ನಾಟಕದವನು. ನಾವಿರೋ ಪ್ಲೇಸ್ನ ನಾವಿಲ್ಲಿ ಹೇಳಬೇಕು. ಐ ಆಮ್ ಫ್ರಮ್ ಮೈಸೂರು ಅಂತಲೂ ಹೇಳ್ಬೋದು. ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಐ ಆಮ್ 20 years old. ನನಗೆ 20 ವರ್ಷವಾಗಿದೆ ಅಂತ ಹೇಳಬೇಕು. ನೀವು ಎಲ್ಲಿದ್ದೀರಾ ಅಂತ ಆಗಬೇಕು. ಅದು ಅಲ್ಲಿದ್ದೀರಾ ಅಂತ ಬಂದೈತೆ. ಆರ್ ಯು ದೇರ್? ಎಸ್, ಐ ಆಮ್ ದೇರ್. ಹೌದು, ನಾನು ಇಲ್ಲೇ ಇದ್ದೀನಿ ಅಂತ ಬರಬೇಕು. ಅದು ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹೌ ಮಚ್ ಚಿಲ್ಡ್ರನ್ ಡು ಯು ಹ್ಯಾವ್? ಐ ಹ್ಯಾವ್ 2 children. ನನಗೆ 2 ಮಕ್ಕಳಿದ್ದಾರೆ ಅಂತ ಆನ್ಸರ್ ಮಾಡಬೇಕು. ನಿಮ್ಮ ಬಳಿ ಪೆನ್ ಇದೆಯಾ? ಡು ಯು ಹ್ಯಾವ್ ಪೆನ್? ಎಸ್, ಐ ಹ್ಯಾವ್ ಅಂತ ಹೇಳಬೇಕು. ಹೌದು, ಇದೆ. ಇದು ರಿಪೀಟ್ ಕ್ವಶನ್. ನಿಮ್ಮ ಬಳಿ ಎಷ್ಟು ಹಣವಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಐ ಹ್ಯಾವ್ 500 rupees. ನನ್ನ ಬಳಿ 500 ರೂಪಾಯಿ ಇದೆ. ನೀವು ಮದುವೆ ಆಗಿದ್ದೀರಾ? ಆರ್ ಯು ಮ್ಯಾರಿಡ್? ಎಸ್, ಐ ಆಮ್ ಮ್ಯಾರಿಡ್ ಅಂತ ಆನ್ಸರ್ ಮಾಡಬೇಕು. ಕನ್ನಡದಲ್ಲಿ ಹೌದು, ನಾನು ಮದುವೆ ಆಗಿದ್ದೇನೆ ಅಂತ ರಿಪ್ಲೈ ಮಾಡಬೇಕು. ನೆಕ್ಸ್ಟ್ ಒನ್. ನಿನಗೆ ಇದು ಏಕೆ ಬೇಕು? ವೈ ಯು ವಾಂಟ್ ದಿಸ್? ಬಿಕಾಸ್ ಐ ನೀಡ್ ಇಟ್. ಏಕೆಂದರೆ ನನಗೆ ಇದು ಬೇಕು. ನೀವು ಹೇಗಿದ್ದೀರಾ? ಹೌ ಆರ್ ಯು? ಐ ಆಮ್ ಫೈನ್, ಐ ಆಮ್ ಗುಡ್, ಐ ಆಮ್ ಎಕ್ಸಲೆಂಟ್ ಅಂತಲೂ ಆನ್ಸರ್ ಮಾಡಬಹುದು. ನಾನು ಚೆನ್ನಾಗಿದ್ದೀನಿ. ನಿಮಗೆ ಬೇರೆ ಏನಾದರೂ ಬೇಕು? ಡು ಯು ವಾಂಟ್ ಎನಿಥಿಂಗ್ ಈಸಿ? ನೋ, ಇಟ್ಸ್ ಆಲ್. ಇಲ್ಲ, ಇಷ್ಟೇ ಸಾಕು. ನೀವು ಹುಟ್ಟಿದ್ದು ಎಲ್ಲಿ? ವೇರ್ ಯು ಬರ್ತ್? ಐ ವಾಸ್ ಬರ್ತ್ ಇನ್ ಬೆಂಗಳೂರು. ನಾನು ಬೆಂಗಳೂರಿನಲ್ಲಿ ಹುಟ್ಟಿದ್ದೇನೆ. ನೀವು ನಿಮ್ಮ ಬರ್ತ್ ಎಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನ ನೀವು ಹೇಳ್ಕೊಳ್ಳಿ. ನಾನು ಒಳಗೆ ಬರಬಹುದಾ? ಮೇ ಐ ಕಮ್ ಇನ್? ಎಸ್, ಆಫ್ ಕೋರ್ಸ್, ಪ್ಲೀಸ್ ಕಮ್ ಇನ್. ಹೌದು, ಖಂಡಿತ, ದಯವಿಟ್ಟು ಒಳಗೆ ಬನ್ನಿ. ನೀವು ಎಲ್ಲಿ ವಾಸಿಸುತ್ತಿದ್ದೀರಾ? ವೇರ್ ಡು ಯು ಲಿವ್? ಐ ಲಿವ್ ಇನ್ ಮುಂಬೈ. ನಾನು ಮುಂಬೈನಲ್ಲಿ ವಾಸಿಸುತ್ತಿದ್ದೇನೆ. ನೀನು ಬರುತ್ತಿದ್ದೀಯಾ? ಆರ್ ಯು ಕಮಿಂಗ್? ಎಸ್, ಐ ಆಮ್ ಕಮಿಂಗ್. ಹೌದು, ನಾನು ಬರುತ್ತಿದ್ದೇನೆ. ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ವಿರಾಟ್. ನನ್ನ ಹೆಸರು ವಿರಾಟ್.
ನೆಕ್ಸ್ಟ್ ಒನ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟಿಂಗ್. ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ಇದಕ್ಕೆ ಎಷ್ಟು ಬೆಲೆ? ಹೌ ಮಚ್ ಡಸ್ ದಿಸ್ ಕಾಸ್ಟ್? ದಿಸ್ ಈಸ್ ಫಾರ್ 100 rupees. ಇದು 100 ರೂಪಾಯಿ. ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ಐ ಆಮ್ ಓಲ್ಡ್ 20 years old. ರಿಪೀಟ್ ಕ್ವಶನ್ ಅದು. ನೀವು ಏನು ಮಾಡುತ್ತಿದ್ದೀರಾ? ವಾಟ್ ಡು ಯು ಡೂ? ಐ ಆಮ್ ಎ ಸ್ಟೂಡೆಂಟ್. ನಾನು ಒಬ್ಬ ವಿದ್ಯಾರ್ಥಿ. ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ವಾಟ್ ಡೂಸ್ ಯುವರ್ ಫಾದರ್ ಡೂ? ಮೈ ಫಾದರ್ ಈಸ್ ಎ ಫಾರ್ಮರ್. ನನ್ನ ತಂದೆ ರೈತ. ನಿಮ್ಮ ತಾಯಿ ಏನು ಮಾಡುತ್ತಿದ್ದಾರೆ? ವಾಟ್ ಡೂಸ್ ಯುವರ್ ಫಾದರ್ ಡೂ? ಶಿ ಈಸ್ ಎ ಹೋಮ್ ಮೇಕರ್. ಗೃಹಿಣಿ. ನಿಮ್ಮ ಉತ್ತಮ ಸ್ನೇಹಿತ ಯಾರು? ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ವಿರಾಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ವಿರಾಟ್ ನನ್ನ ಆತ್ಮೀಯ ಗೆಳೆಯ. ನೆಕ್ಸ್ಟ್ ಒನ್, ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಎ ಲಿಟಲ್ ಬಟ್ ನಾಟ್ ವೆಲ್. ಸ್ವಲ್ಪ, ಆದರೆ ಚೆನ್ನಾಗಿಲ್ಲ. ನೀವು ಯಾವಾಗ ಕಚೇರಿಗೆ ಹೋಗುತ್ತೀರಾ? ವೆನ್ ಡು ಯು ಗೋ ಟು ಆಫೀಸ್? ಐ ಗೋ ಟು ಆಫೀಸ್ ಮಾರ್ನಿಂಗ್ ಅಟ್ 9 AM. ನೀವು ಯಾವಾಗ ಮನೆಗೆ ಬರುತ್ತೀರಾ? ವೆನ್ ಡು ಯು ಹರಿ ಹೋಮ್? ಐ ವಿಲ್ ಹರಿ ಅಟ್ 7 PM. ನಾನು 7 ಗಂಟೆಗೆ ಬರುತ್ತೇನೆ. ಇದು ಯಾರ ಫೋನ್? ಹೂಸ್ ಫೋನ್ ಈಸ್ ದಿಸ್? ದಿಸ್ ಫೋನ್ ಈಸ್ ರಾಣಿ. ಈ ಫೋನು ರಾಣಿಯದು. ನೀವು ಮದುವೆಯಾಗಿದ್ದೀರಾ? ರಿಪೀಟ್ ಕ್ವಶನ್ ಇದು. ಆರ್ ಯು ಮ್ಯಾರಿಡ್? ಎಸ್, ಐ ಆಮ್ ಮ್ಯಾರಿಡ್. ನಾನು ಮದುವೆ ಆಗಿದ್ದೇನೆ. ನೀವು ಈಗ ಏನು ಮಾಡುತ್ತಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್ ನೋ? ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್. ನಾನು ಪತ್ರಿಕೆ ಓದುತ್ತಿದ್ದೇನೆ. ಇವಾಗ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ. ನೀವು ಎಲ್ಲಿನವರು? ವೇರ್ ಆರ್ ಯು ಫ್ರಮ್? ಇದು ರಿಪೀಟ್ ಕ್ವಶನ್ನೇ. ನಿಮ್ಮ ಫೋನ್ ನಂಬರ್ ಏನು? ವಾಟ್ ಈಸ್ ಯುವರ್ ಫೋನ್ ನಂಬರ್? ಮೈ ಫೋನ್ ನಂಬರ್ ಈಸ್. ನಿಮ್ಮ ನಂಬರ್ ಹೇಳ್ಕೊಡಿ ಸರ್. ನೀನು ಇಂದು ಸಂತೋಷವಾಗಿದ್ದೀಯಾ? ಆರ್ ಯು ಹ್ಯಾಪಿ ಟುಡೇ? ಎಸ್, ಐ ಆಮ್ ಹ್ಯಾಪಿ. ಹೌದು, ನಾನು ಸಂತೋಷವಾಗಿದ್ದೇನೆ. ಜನರಿಗೆ ಈಗಿನ ಕಾಲದಲ್ಲಿ ಅದಿಲ್ವೇ ಇಲ್ಲ. ನಿಮ್ಮ ವೃತ್ತಿ ಏನು? ವಾಟ್ ಈಸ್ ಯುವರ್ ಪ್ರೊಫೆಷನ್? ಐ ಆಮ್ ಎ ಡಾಕ್ಟರ್. ನಾನು ಒಬ್ಬ ಡಾಕ್ಟರ್. ನೆಕ್ಸ್ಟ್ ಒನ್, ನೀವು ತಯಾರಾಗಿದ್ದೀರಾ? ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ. ಹೌದು, ನಾನು ತಯಾರಾಗಿದ್ದೇನೆ. ನೀವು ಯಾರನ್ನು ಮಾತನಾಡಲು ಬಯಸುತ್ತೀರಾ? ಹೂ ಕುಡ್ ಯು ಲೈಕ್ ಟು ಸ್ಪೀಕ್? ಐ ಕುಡ್ ಲೈಕ್ ಟು ಟಾಕ್ ವಿತ್ ಸತೀಶ್. ನಾನು ಸತೀಶ್ ಅವರ ಜೊತೆ ಮಾತನಾಡಬೇಕು. ಎಷ್ಟು ಹೊತ್ತಿಗೆ ಇದು ಆರಂಭವಾಗುತ್ತದೆ? ವಾಟ್ ಟೈಮ್ ಡೂಸ್ ಇಟ್ಸ್ ಸ್ಟಾರ್ಟ್? ಇಟ್ಸ್ ಸ್ಟಾರ್ಟ್ 8 o'clock. ಇಂದು 8 ಗಂಟೆಗೆ ಆರಂಭವಾಗುತ್ತದೆ.